ಇವತ್ತು ಬೆಳಗ್ಗೆನೆ ನೆಂಟರು ಬಂದಿದ್ರು ಮನೆಗೆ. ಹಲೋ ಎವ್ರಿವಾನ್, ವೆಲ್ಕಮ್ ಟು ಮೈ ಮಿನಿ ಬ್ಲಾಗ್. ಬೆಳಿಗ್ಗೆನೇ ಹಾಲು ಕಾಯಿಸ್ಕೊತಾ ಇದ್ದೆ, ಕಾಫಿ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು. ಆಮೇಲೆ ಬೆಡ್ ಸ್ಪ್ರೆಡ್ಡು ಎಲ್ಲ ಚೇಂಜ್ ಮಾಡ್ಕೊತಿದ್ದೆ. ಇವತ್ತು ಕಾರ್ತಿಕ್ ಸೋಮವಾರ, 3ನೇ ಕಾರ್ತಿಕ್ ಸೋಮವಾರ ಆಗಿರೋದ್ರಿಂದ ಪೂಜೆ ಮಾಡ್ಕೊಳ್ಳೋಣ ಮನೇಲಿ ಅಂತ ಅಂದ್ಬಿಟ್ಟು ಬೆಡ್ ಸ್ಪ್ರೆಡ್ ಎಲ್ಲ ಚೇಂಜ್ ಮಾಡ್ತಿದ್ದಂಗೆನೇ ಬೆಳಿಗ್ಗೆನೇ ಇವತ್ತು ಮನೆಗೆ ನೆಂಟರು ಬಂದರು. ತಿಂಡಿಗೆ ಅಂತ ಬಾತ್ನ ಮಾಡ್ಕೊಂಡಿದ್ವಿ. ಅದ್ರ ಜೊತೆಗೆ ಬೋಂಡನ್ನು ಮಾಡಿಬಿಟ್ಟು ತಿಂಡಿ ಹಾಕ್ಕೊಡೋಣ ಅಂತ ಅಂದ್ಬಿಟ್ಟು ಬೋಂಡನ್ನು ಕೂಡ ಮಾಡಿಕೊಂಡೆ. ಅವರು ತಿಂಡಿನ ತಿನ್ಕೊಂಡು ಬಂದಿದ್ದೆ ಅಂತ ಹೇಳಿ ಬೋಂಡ ಮತ್ತು ಕಾಫಿ ಜೊತೆಗೆ ತಿಂದರು. ಬೋಂಡ ಎಲ್ಲ ಮಾಡಿ ಕಾಫಿ ಎಲ್ಲ ಮಾಡಿ ಕೊಟ್ಬಿಟ್ಟು ಆಮೇಲೆ ನಾವು ತಿಂಡಿ ತಿಂತಾ ಇದ್ವಿ. ತಿಂಡಿ ತಿಂದಿದ್ದಂತೂ ಇವತ್ತು ಲೇಟೇ ಆಗಿಬಿಟ್ಟಿತ್ತು. ಮಧ್ಯಾಹ್ನ ಊಟಕ್ಕೆ ಅಂತ ಅಂದ್ಬಿಟ್ಟು ಬೇಳೆ ನುಗ್ಗೆಕಾಯಿ ಸಾಂಬಾರು ಹಾಗೆ ಅನ್ನ ಮತ್ತು ಹಪ್ಪಳ ಮಾಡಿ, ಬೋಂಡನ ಬೆಳಿಗ್ಗೆ ಕಲಸಿಟ್ಟಿದ್ದೆ ಇಟ್ಟಿತ್ತು, ಬೋಂಡನೂ ಕೂಡ ಮಾಡಿಕೊಂಡು ಅದ್ರ ಜೊತೆಗೆ ಸ್ವಲ್ಪ ಪಾಯಸನೂ ಕೂಡ ಮಾಡಿಕೊಂಡು ಅವ್ರಿಗೆ ಮಧ್ಯಾಹ್ನ ಊಟ ಮಾಡಿ ಕೊಟ್ಟಿದ್ದಾಯಿತು. ಅವರು ಮಧ್ಯಾಹ್ನ ಹಂಗೆ ಹೋದ್ಮೇಲೆ ಕಿಚನ್ ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೆ. ಬೆಳಗ್ಗೆಯಿಂದ ಒಂದು ರಾಶಿ ಪಾತ್ರೆ ಆಗಿಬಿಟ್ಟಿತ್ತು, ವಾಶೇ ಮಾಡಿರಲಿಲ್ಲ. ಪಾತ್ರೆಗಳೆಲ್ಲ ವಾಶ್ ಮಾಡಿ ಇವತ್ತು ಕಾರ್ತಿಕ್ ಸೋಮವಾರ, 3ನೇ ಕಾರ್ತಿಕ್ ಸೋಮವಾರ ಆಗಿರೋದ್ರಿಂದ ಮನೆಯೆಲ್ಲ ಗುಡಿಸಿ ಒರೆಸಿ ಪೂಜೆ ಮಾಡ್ಕೊಳ್ಳೋದಿತ್ತಲ್ವ, ಅದಕ್ಕೆ ರೆಡಿ ಮಾಡ್ಕೊತಾ ಇದ್ದೆ. ಮನೆಯಲ್ಲಿ ಜನ ಜಾಸ್ತಿ ಇರೋದಕ್ಕೋ ಇಲ್ಲ ಇವ್ರಿಗೆ ಲಿಕ್ವಿಡ್ ಐಟಮ್ಸೇ ಕೊಡ್ತಾ ಇರೋದ್ರಿಂದನೋ ಏನೋ ಗೊತ್ತಿಲ್ಲ, ತುಂಬ ಪಾತ್ರೆ ಬೀಳ್ತಾನೆ ಇರುತ್ತೆ. ಎಷ್ಟು ಸಲ ವಾಶ್ ಮಾಡ್ತಾಯಿದ್ರು ಅಷ್ಟೇ ಪಾತ್ರೆ ಇದ್ದೇ ಇರುತ್ತೆ. ಆ್ಯಂಡ್ ಕಿಚನ್ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಸ್ಲ್ಯಾಬ್ ಎಲ್ಲ ಒರೆಸಿ ಇಟ್ಕೊತಾ ಇದ್ದೆ. ಇದ್ರ ಮಧ್ಯ ಪಾಪುಗೂ ಬೇರೆ ಸ್ನಾನ ಮಾಡಿಸೋದಿತ್ತು. ಆಧಾರ್ ಕಾರ್ಡೇ ಮಾಡಿಸ್ಕೊಂಡಿರಲಿಲ್ಲ ನಾವು ಪಾಪು ಆದಾಗಿಂದನೂ. ಹಂಗಾಗಿ ಇವತ್ತು ಆಧಾರ್ ಕಾರ್ಡ್ ಮಾಡಿಸ್ಕೊಳ್ಳೋಕೆ ಕರ್ಕೊಂಡು ಹೋಗ್ತೀನಿ ಪಾಪುನ ಅಂತಂದರು. ಪಾಪುಗೂ ಸ್ನಾನ ಮಾಡಿಸಿ ಕಳಿಸ್ಕೊಟ್ಟೆ ಅವ್ರನ್ನ ಅಲ್ಲಿಗೆ ಹೊರಗಡೆ ಹೋಗೋದಕ್ಕೆ. ಆಮೇಲೆ ನಾನು ಕಸ ಎಲ್ಲ ಗುಡಿಸಿ ಮನೆಯೆಲ್ಲ ಒರೆಸ್ಕೊತಾ ಇದ್ದೆ ಪಾಪುನೆಲ್ಲ ಕಳಿಸ್ಬಿಟ್ಟು. ಆ್ಯಂಡ್ ಪಾಪು ಬಟ್ಟೆಗಳೆಲ್ಲ ವಾಶ್ ಮಾಡಿ ನಾನು ಫ್ರೆಶ್ ಅಪ್ ಆಗಿಬಿಟ್ಟು ಬಂದು ಸಂಜೆ ಈ ರೀತಿ ಸಿಂಪಲ್ಲಾಗಿ ಪೂಜೆ ಮಾಡಿಕೊಂಡೆ. ಎಷ್ಟು ಬೇಗ ಮಾಡಿದ್ರು ಅಷ್ಟೇ ಲೇಟ್ ಆಗಿಬಿಡುತ್ತೆ. 6:30, 6 o'clock ಆಗಿಬಿಡುತ್ತೆ ನಾವು ಪೂಜೆ ಮಾಡೋದಕ್ಕೆ ಅಂತ ಅಂದರೆ. ಪಾಪುನ ಸ್ನಾನ ಮಾಡಿಸಿ ನಾನು ಸ್ನಾನ ಮಾಡಿಕೊಂಡು ಪಾಪು ಬಟ್ಟೆ ವಾಶ್ ಮಾಡಿ ಮನೆ ಕ್ಲೀನ್ ಮಾಡಿಕೊಂಡು ಪಾಪುಗೆ ಫೀಡ್ ಮಾಡಿಸೋದು, ಅದನ್ನು ಮಲಗಿಸೋದು, ಇದೇ ರೀತಿ ಆಗಿಬಿಡುತ್ತೆ ಟೈಮು. ಇವತ್ತಿನ ಕತೆ ಈ ರೀತಿ ಇತ್ತು. ನಿಮ್ಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಫಾಲೋ ಮಾಡಿ. ಥ್ಯಾಂಕ್ ಯು.